ಹೆಲೋ, ವೆಲ್ಕಮ್ ಬ್ಯಾಕ್ ಟು ಸುಮನ ವ್ಲಾಗ್ಸ್ ಇನ್ ಕನ್ನಡ. ರ್ಯಾಂಡಮ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಐ ಮೀನ್ ವ್ಲಾಗ್ ಅಲ್ವಾ, ಸೊ ನಾವು ಹೇಗಿರ್ತೀವಿ ಆ ರೀತಿನಲ್ಲೇ ವ್ಲಾಗ್ನ ಸ್ಟಾರ್ಟ್ ಮಾಡಬೇಕು. ಆ್ಯಕ್ಚುಲಿ ಗಿವ್ ಅವೇ ಏನೋ ಮಾಡಿಬಿಟ್ಟೆ. ಸೊ ಗಿವ್ ಅವೇ ಮಾಡಿದ್ದ ತಕ್ಷಣನೇ ಊರಿಗೆ ಹೋಗೋದು ಹಾಗೆ ಹೀಗೆ ಅಂತ ಅಂದ್ಕೊಂಡು ಟೈಮ್ ಇಲ್ಲಿ ತನಕಲೂ ನಾನು ಎಕ್ಸ್ಟೆಂಡ್ ಮಾಡ್ತಲೇ ಬಂದೆ. ನಂದು ಅಂತೂ ಗಿವ್ ಅವೇ ಮಾಡಿದೆ, ಅವರಿಗೆ ಕೊರಿಯರ್ನ ಕಳಿಸಿದ್ಯಾ, ಗಿಫ್ಟ್ಸ್ನ ಕಳಿಸಿದ್ಯಾ, 1 ವೀಕ್ ಆಯಿತು ಅಂತ ಹೇಳ್ತಾ ಇದ್ರು. ಸೊ ಆ್ಯಕ್ಚುಲಿ ನನಗೂ ಬೇಗ ಕಳಿಸ್ಬೇಕು ಅಂತ ಅನ್ನೋದೇ ಇತ್ತು, ಆಯಿತಾ. ನಿಮಗೆ ಡಿಲೇ ಮಾಡ್ಬೇಕನ್ನೋದಂತೂ ಖಂಡಿತ ಇರಲಿಲ್ಲ. ಅದಕ್ಕೋಸ್ಕರನೇ ನೋಡಿ ಕವರ್ಸ್ ಎಲ್ಲ ತೊಗೊಂಬಂದು ಇಟ್ಟಿದ್ದೀನಿ. ಆ್ಯಂಡ್ ಒಂದು ಇಂಪಾರ್ಟೆಂಟ್ ಏನು ಹೇಳೋದಿತ್ತು, ಹಾಗಾಗಿ ರ್ಯಾಂಡಮ್ ಆಗಿ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕೆ ಕುತ್ಕೊಂಡ್ಬಿಟ್ಟಿದ್ದೀನಿ. ಏನಪ್ಪ ಅಂತ ಅಂದರೆ, ಈಗ ನಾನೇನು ಗಿಫ್ಟ್ಸ್ನ ನಾನು ನಿಮಗೆ ಕಳಿಸ್ತೀನಿ. ನಾನೇ ಇಷ್ಟಪಟ್ಟು ಎಲ್ಲ ಬ್ಯಾಗ್ಗಳನ್ನು ನಾನೇ ಇಷ್ಟಪಟ್ಟು ಸೆಲೆಕ್ಟ್ ಮಾಡಿ ತೊಗೊಂಡಿರೋವಂತಹ ಬ್ಯಾಗ್ಗಳು. ಸೊ ನೀವು ಯಾರಿಗಾದ್ರೂ ಅಯ್ಯೋ ನಂಗೆ ಇದು ಬರಬೇಕಿತ್ತು, ಅದು ಬರಬೇಕಿತ್ತು, ಆ ಕಲರ್ ಚೆನ್ನಾಗಿತ್ತು, ಈ ಕಲರ್ ಚೆನ್ನಾಗಿತ್ತು ಅನ್ನೋ ಥರ ಏನು ಫೀಲ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಪ್ರೀತಿಯಿಂದ ಕಳಿಸಿದ್ದೀನಿ, ನಾನು ಕೊಟ್ಟಿದ್ದನ್ನು ಪ್ರೀತಿಯಿಂದ ನೀವು ಹಾಗೆ ಎಕ್ಸೆಪ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಇದು ನನಗೆ ಗೊತ್ತಾಗಬೇಕಂತ ಅಂದರೆ ಏನು ಮಾಡಬೇಕಪ್ಪ ಅಂತ ಅಂದರೆ, ನಿಮ್ಮ ಏನು ಕಾಂಟ್ಯಾಕ್ಟ್ ನಂಬರ್ ಕೂಡ ನನ್ನ ಹತ್ರ ಇದೆ ಅಲ್ಲ. ಸೊ ನಾನು ಒಂದು ಗ್ರೂಪ್ನ ಮಾಡ್ತೀನಿ. ಗ್ರೂಪ್ ಮಾಡಿಬಿಟ್ಟು ನಿಮಗೆ ಮೆಸೇಜ್ ಹಾಕ್ತೀನಿ. ನೀವೆಲ್ಲರೂ ನನಗೆ ವಾಟ್ಸಪ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಆ ಬ್ಯಾಗ್ ನೋಡಿದಾಗ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ. ಆ್ಯಂಡ್ ನನ್ನ ಚಾನಲ್ ಬಗ್ಗೆ ಒಂದೆರಡು ಮಾತು ಇಷ್ಟಪಟ್ಟು ಒಂದೆರಡು ನಿಮಿಷ ನೀವು ನಿಮಗೆ ಕಂಫರ್ಟಬಲ್ 2 ನಿಮಿಷದ ಒಳಗಡೆ ಇರುವಂಥ ವಿಡಿಯೋನ ಮೊಬೈಲ್ನ ಈ ಥರ ಏನು ವರ್ಟಿಕಲ್ ಥರ ಇಟ್ಕೊಂಬೇಡಿ. ಈ ರೀತಿ ನಾವು ಮೊಬೈಲ್ ಈಗ ಇಟ್ಕೊಂಡು ಶೂಟ್ ಮಾಡ್ತೀವಿ, ಈ ರೀತಿನಲ್ಲಿ ಇಟ್ಕೋಬೇಕು. ಮೊಬೈಲಲ್ಲಿ ನಾನು ತೊಳೆದು ಚಾರ್ಜಿಗೆ ಹಾಕಿದ್ದೀನಿ. ಓಕೆ, ಈ ರೀತಿ ಮೊಬೈಲ್ನ ಹಿಡ್ಕೊಂಡು ಯಾರಾದರೂ ಹಿಡ್ಕೊಳ್ಳಿ. ನೀವು ನೀಟಾಗಿ ಒಂದು 2 ನಿಮಿಷ ಮಾತಾಡಿಬಿಟ್ಟು ನಿಮಗೆ ಬ್ಯಾಗ್ ನೋಡಿದಾಗ ಏನು ಅನ್ನಿಸ್ತು, ಆ್ಯಂಡ್ ನನ್ನ ಚಾನಲಲ್ಲಿ ಯಾವ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದೆ, ಮತ್ತು ಇನ್ನೂ ಯಾವ ಥರ ಬರಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ ಅಂತ ಎಲ್ಲ ನನಗೆ ವಾಟ್ಸಪ್ಪಲ್ಲಿ ವಿಡಿಯೋ ಮಾಡಿಬಿಟ್ಟು ನಾನು ನಿಮಗೆ ಮೆಸೇಜ್ ಹಾಕ್ತೀನಿ. ಸೊ ನನಗೆ ವಾಟ್ಸಪ್ ಮಾಡಿಕೊಡಿ, ಆಯಿತಾ. ನಾನು ಅದನ್ನು ನನ್ನ ನೆಕ್ಸ್ಟ್ ವಿಡಿಯೋದೊಳಗಡೆ ಶೇರ್ ಮಾಡ್ತೀನಿ. ಓಕೆ, ನನ್ನ ಚಾನಲಲ್ಲಿ ಮೆನ್ಷನ್ ಮಾಡ್ತೀನಿ. ಈಗ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ ಬ್ಯಾಗ್ಗಳನ್ನು. ಸೊ ಪ್ರತಿ ಒಂದೊಂದು ಬ್ಯಾಗು ಅಷ್ಟೇ ನನಗೆ ಇಷ್ಟಪಟ್ಟು ಖುದ್ದಾಗಿ ನಾನೇ ಸೆಲೆಕ್ಟ್ ಮಾಡಿಕೊಂಡು ತೊಗೊಂಡಿದ್ದು ಬ್ಯಾಗು. ಹಾಗಾಗಿ ನೀವಂತೂ ಅಯ್ಯಯ್ಯೋ ಯಾವ ಥರ ಇದೆ ಬ್ಯಾಗ್ ಹಂಗೆ ಅಂತ ಅಂದ್ಕೊಳ್ಳೋಕೆ ಹೋಗಲೇಬೇಡಿ, ಆಯಿತಾ. ಹಾಗಾಗಿ ಅದಕ್ಕೆ ರ್ಯಾಂಡಮ್ ಆಗಿ ನಿಮಗೆ ಅಪ್ಡೇಟ್ ಇರಲಿ ಅಂತ ಅಂದ್ಬಿಟ್ಟು ವಿಡಿಯೋ ಇದು ಮಾಡ್ತಾಯಿದ್ದೀನಿ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಇದು ನಾವು ಕೊರಿಯರ್ ಮಾಡೋಕ್ಕೆ ಹೋದಾಗ ವೆಯ್ಟ್ ಎಷ್ಟಿದೆ ಅಂತ ಚೆಕ್ ಮಾಡಿಬಿಟ್ಟು ಇದು ಮಾಡ್ತಾರೆ, ಏನೋದು ಅಮೌಂಟನ್ನು ತೊಗೊಳ್ತಾರೆ. ಹಾಗಾಗಿ ನಾನು ಇದ್ರೊಳಗಡೆ ಕವರ್ಸ್ ಎಲ್ಲ ಏನಿರುತ್ತೆ ಅದನ್ನೆಲ್ಲ ನಾನು ತೆಗೆದುಬಿಡ್ತೀನಿ. ಸೊ ಕವರ್ಸ್ ಎಲ್ಲ ಇತ್ತು ಅಂತಂದರೆ ಅದು ಕೂಡ ಬ್ಯಾಗ್ ಒಳಗಡೆ ಅಲ್ಲ, ಸುಮ್ಮನೆ ಏನಕ್ಕೆ ಅಲ್ಲ, ಹೆವಿ ಅಂತ ಅನಿಸುತ್ತೆ. ಹಾಗಾಗಿ ತುಂಬ ಕವರ್ಸ್ಗಳನ್ನ ಇಟ್ಬಿಟ್ಟಿರ್ತಾರಪ್ಪ, ಅದೇ ಒಂದು ತಲೆ ಬಿಸಿ. ಐ ಹೋಪ್ ನೀವೇನು ಬೇಜಾರು ಮಾಡ್ಕೊಳ್ಳಲ್ಲ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೂ ಒಂದು ನಿಮ್ಮ ಜೊತೆ ಮಾತಾಡಬೇಕು. ಏನಪ್ಪ ಅಂತಂದರೆ, ಈ ನೆಗೆಟಿವ್ ಆಗಿ ಮಾತಾಡೋರು ಇರ್ಬೋದು, ನೆಗೆಟಿವ್ ಏನು ವೈಬ್ಸ್ನ ಎಲ್ಲ ಕಡೆ ಸ್ಪ್ರೆಡ್ ಮಾಡೋರು ಇರ್ಬೋದು, ಅವರು ಖಂಡಿತ ಎಲ್ಲ ಕಡೆನೂ ಇದ್ದೇ ಇರ್ತಾರೆ. ಎಲ್ಲರ ಮನೆಗಳಲ್ಲೂ ಇರ್ತಾರೆ, ಎಲ್ಲ ಕಡೆನೂ ಇರ್ತಾರೆ. ಸೊ ನಾನು ಹೇಳೋದು ಆ್ಯಂಡ್ ನಾನು ತಿಳ್ಕೊಂಡಿದ್ದು, ನಾನು ಗೊತ್ತು ಮಾಡ್ಕೊಂಡಿರೋ ಅಂಥದ್ದನ್ನು ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಓಕೆ, ಗಿಫ್ಟ್ ಪ್ಯಾಕನ್ನ ಮಾಡ್ತಾ ಪುಟ್ಟದಾಗಿ ಒಂದು ಸ್ಟೋರಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ಜಲಸ್ ಅಂತ ಅನ್ನೋದು, ಹೊಟ್ಟೆ ಉರಿ ಅಂತ ಇದೆಯಲ್ಲ, ಸೊ ಇದ್ರಿಗಿಂತ ವರ್ಸ್ಟ್ ಇನ್ನೇನೂ ಇಲ್ಲ. ಒಂದು ಚಿಕ್ಕದಾಗಿ ಸ್ಟೋರಿ ಹೇಳ್ತೀನಿ. ಅಣ್ಣ ತಮ್ಮ ಇರ್ತಾರೆ. ಅಣ್ಣನಿಗೆ ಮದುವೆ ಆಗಿ 3 ವರ್ಷ ಆಗಿರುತ್ತೆ. ತಮ್ಮನ ಮದುವೆ ರೀಸೆಂಟಾಗಿ ಆಗುತ್ತೆ. ಸೊ ತಮ್ಮನ ಹೆಂಡತಿ ಬಂದು ತುಂಬಾ ರಿಚ್ ಫ್ಯಾಮಿಲಿ ಇರ್ತಾಳೆ. ಅಣ್ಣನ ಹೆಂಡತಿ ಬಂದು ಮನೆ ಕಡೆ ಮಿಡಲ್ ಕ್ಲಾಸ್ ಅನ್ನೋ ಥರ, ಆವ್ರೇಜ್. ಸೊ ಅಣ್ಣನ ಹೆಂಡತಿ ಬಂದು ಫ್ಯಾಮಿಲಿಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿರ್ತಾರೆ. ಒಂದು ಸ್ವಲ್ಪನೂ ಕೊಬ್ಬಿರೋದಿಲ್ಲ, ಜಂಬ ಇರೋದಿಲ್ಲ. ಫ್ಯಾಮಿಲಿ ಎಲ್ಲರ ಜೊತೆ ತುಂಬ ಚೆನ್ನಾಗಿ ಮಿಂಗಲ್ ಆಗ್ತಾ ಇರ್ತಾಳೆ. ಎಷ್ಟೇ ಕೆಲಸ ಇದ್ರೂ ಒಬ್ಬಳೇ ಆದ್ರೂ ಕೂಡ ಮಾಡಿಬಿಡ್ತಾಳೆ. ಅಷ್ಟು ಒಳ್ಳೆ ಗುಣನ ಅಣ್ಣನ ಹೆಂಡತಿ ಹೊಂದಿರ್ತಾಳೆ.
ಇನ್ನು ತಮ್ಮನ ಹೆಂಡತಿ ತುಂಬಾ ರಿಚ್ಚು, ಅವಳಿಗೆ ಕೆಲಸ, ಆಮೇಲೆ ಹೋಗಿ ಎಲ್ರೂ ಮಾತಾಡ್ಸೋದು, ಎಲ್ರ ಜೊತೆ ಬೆರೆಯೋದು ಅಂತ ಅಂದರೆ ಇಷ್ಟ ಇರೋದಿಲ್ಲ. ಸುಮ್ಮನೆ ಇರ್ತಾಳೆ, ಬರೀ ಮೊಬೈಲ್ ನೋಡಿಕೊಂಡು, ಬರೀ ಫೋನಲ್ಲಿ ಮಾತಾಡಿಕೊಂಡು ಈ ಥರ ಟೈಮ್ ಪಾಸ್ ಮಾಡ್ತಾ ಇರ್ತಾಳೆ. ಸೊ ಡೇ ಬೈ ಡೇ ಏನಾಗುತ್ತೆ, ತಮ್ಮನ ಹೆಂಡತಿ ಕಿವಿಗೆ ಎಲ್ರೂ ಕೋ ಸಿಸ್ಟರ್ ಅಂದರೆ ಅಕ್ಕ ಏನಿರ್ತಾಳೆ ಅವಳ ಬಗ್ಗೆ ತುಂಬ ಒಳ್ಳೆ ಮಾತುಗಳನ್ನ ಆಡ್ತಾ ಇರ್ತಾರೆ. ತುಂಬ ಒಳ್ಳೆಯವಳು, ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾಳೆ, ತುಂಬ ಚೆನ್ನಾಗಿ ಎಲ್ಲರ ಜೊತೆ ಮಾತಾಡ್ತಾ ಇದ್ದಾಳೆ ಅಂತ ಎಲ್ಲರೂ ಒಳ್ಳೆ ಪಾಸಿಟಿವ್ನ ಮಾತನ್ನ ಅಕ್ಕನ ಬಗ್ಗೆ ಮಾತಾಡ್ತಾ ಇರೋದನ್ನ ಕೇಳಿಸ್ಕೊಂಡಾಗ ಈ ತಂಗಿ ಏನಿರ್ತಾಳೆ ಇವಳಿಗೆ, ಐ ಮೀನ್ ಕೋ ಸಿಸ್ಟರ್ಸ್ ಅಲ್ಲ ಅವರು, ಸೊ ಜಲಸ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅಯ್ಯೋ ಏನಿದು, ಹಾಗೆ ಹೀಗೆ, ನಾನು ಶ್ರೀಮಂತಲು ಮನೆಯಿಂದ ಬಂದಿದ್ದೀನಿ, ನನ್ನನ್ನು ಕಂಡ್ರೆ ಯಾರೂ ಅಷ್ಟು ಇಷ್ಟಪಡೋದಿಲ್ಲ, ಈ ಥರ ಒಂದು ಮೈಂಡ್ ಸೆಟ್ ಇರುತ್ತೆ. ಆವಾಗ ಅಂದ್ಕೊಳ್ತಾಳೆ, ಏನು ಮಾಡೋದು, ಇವ್ರ ಬಗ್ಗೆ ಎಲ್ಲ ಇಷ್ಟೊಂದು ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ದಾರಲ್ಲ ಅಂತ ಅಂದ್ಕೊಂಡು, ಸೊ ನೆಕ್ಸ್ಟು ಫಂಕ್ಷನ್ಸಲ್ಲಿ ರಿಲೇಟಿವ್ನ ಇವಳು ಚೆನ್ನಾಗಿ ಮಾತಾಡಿಸ್ತಾಳೆ. ಆವಾಗ ಎಲ್ರಿಗೂ ಖುಷಿ ಆಗುತ್ತೆ, ಓ ತುಂಬ ಚೆನ್ನಾಗಿ ಅಕ್ಕನ ನೋಡ್ಕೊಂಡ್ಬಿಟ್ಟು ತಂಗಿನೂ ಕೂಡ ತುಂಬ ಚೆನ್ನಾಗಿ ಮಾತಾಡಿಸ್ತಾ ಇದ್ದಾಳಲ್ಲ ಅಂತ ತುಂಬ ಖುಷಿ ಆಗುತ್ತೆ. ಫ್ಯಾಮಿಲಿಲಿ ಎಲ್ರಿಗೂ ತುಂಬ ಚೆನ್ನಾಗಿ ಅಕ್ಕನ ಜೊತೆ ಓಡಾಡಿಕೊಂಡು ಕೆಲಸನೂ ಮಾಡಿಕೊಂಡು ಚೆನ್ನಾಗೇ ಇರ್ತಾಳೆ. ಹೋಗ್ತಾ ಹೋಗ್ತಾ ಏನು ಮಾಡ್ತಾಳೆ ಅಂತ ಅಂದರೆ, ರಿಲೇಟಿವ್ಸ್ ಒಳಗಡೆ ಎಲ್ಲ ಫೋನ್ ಮಾಡಿಬಿಟ್ಟು ಅಕ್ಕನ ಬಗ್ಗೆ ಇಲ್ಲದ ಸಲ್ಲದ ಆಪಾದನೆಗಳು, ಕಂಪ್ಲೇಂಟನ್ನು ಹೇಳೋದಕ್ಕೆ, ಅಂದರೆ ರಿಲೇಟಿವ್ಸ್ಗೆಲ್ರಿಗೂ ಬ್ಯಾಡ್ ಇಂಪ್ರೆಷನ್ ಬರಬೇಕು ಅನ್ನೋದಕ್ಕೆ ಏನೇನೋ ಇಲ್ಲದ ಸಲ್ಲದ ಕತೆಗಳನ್ನು ಕಟ್ಟಿ ಮಾತಾಡಿ, ನೀವು ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಇಲಿ ಹೋಯ್ತು ಅಂದರೆ ಹುಲಿ ಹೋಯ್ತು ಅಂತ ಅಂದರೆ ಗೊತ್ತಾಯ್ತಲ್ಲ ಯಾವ ಥರ ಅಂತ, ಇಲಿ ಹೋಯ್ತು ಅಂದರೆ ಹುಲಿ ಹೋಯ್ತು ಅನ್ನೋ ರೀತಿನಲ್ಲಿ ಮಾತಾಡ್ತಾ ಇರ್ತಾಳೆ. ಅವಾಗ 2-3 ವರ್ಷದ ಹಿಂದೆ, ಇವಳು ಬರೋಕ್ಕೂ 2-3 ವರ್ಷದ ಹಿಂದೆಯಿಂದನೂ ಇವ್ರ ರಿಲೇಟಿವ್ಸ್ ಎಲ್ಲರೂ ಇವಳನ್ನ ನೋಡಿದ್ದಾರೆ, ಇವಳು ಏನು ಅಂತ ಗೊತ್ತಿರುತ್ತೆ. ಸೊ ಅವ್ರಿಗೆ ಇದನ್ನೆಲ್ಲ ತಂಗಿ ಹೇಳ್ತಾ ಇರೋದು ಎಲ್ಲ ಕೇಳೋದಕ್ಕೆ ಅಷ್ಟು ಇಷ್ಟ ಅನಿಸ್ತಾ ಇರೋದಿಲ್ಲ. ಒಂದಿನ ಏನಾಗುತ್ತೆ, ಅದು ಫ್ಯಾಮಿಲಿ ಮನೆ ಒಳಗಡೆ ಈ ವಿಷಯ ಚರ್ಚೆ ಆಗುತ್ತೆ. ಸೊ ಫೈನಲಿ ಏನಾಗುತ್ತೆ ಅಂತ ಅಂದರೆ, ಮನೇಲಿ ಎಲ್ಲರೂ ಕೂಡ ಇವಳು ತುಂಬಾ ಏನು ಜಲಸ್ಸು, ಏನು ನಾನು ತುಂಬ ಶ್ರೀಮಂತರು ಮನೆ ಅಂತ ಅಂದ್ಬಿಟ್ಟು ತುಂಬಾ ಇವಳಿಗೆ ಕೊಬ್ಬು ಇದೆ, ಇಲ್ಲ ಬೇಡ ನಮ್ಮ ಫ್ಯಾಮಿಲಿಗೆ ಬೇಡ, ಅಡ್ಜಸ್ಟ್ ಆಗಲ್ಲ ಅಂತ ಡಿಸೈಡ್ ಮಾಡ್ತಾ ಇರ್ತಾರೆ. ಸೊ ಆವಾಗ ಅಕ್ಕ ಅಂದರೆ ಇವಳ ಕೋ ಸಿಸ್ಟರ್ ಏನಿರ್ತಾಳೆ, ಅಣ್ಣನ ಹೆಂಡತಿ, ಅವಳು ಇಲ್ಲ ಅವಳು ಚಿಕ್ಕವಳು, ಅವಳಿಗೆ ಗೊತ್ತಾಗೋದಿಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಹೇಳಿ ಎಲ್ಲರೂ ಸಮಾಧಾನ ಪಡಿಸಿ, ಕೊನೆಗೆ ಆಮೇಲೆ ಅವಳನ್ನ ಮನೆಯಿಂದ ಹೊರಗಡೆ ಹಾಕಬೇಕು, ಡಿವೋರ್ಸ್ ಮಾಡಬೇಕು ಅಂತ ಗಂಡನೂ ಅಂದ್ಕೊಂಡಿರ್ತಾನೆ. ಅಂದರೆ ಗಂಡನ ಜೊತೆನೂ ಅವಳು ಅಷ್ಟು ಚೆನ್ನಾಗಿ ಇರೋದಿಲ್ಲ, ಒಂಥರ ಏನೇ ಮಾಡಿದ್ರು ನಾವು ಕಾಂಪಿಟೇಷನ್ ಅನ್ನೋ ಥರ ಅನ್ನೋಂಗೆ ಮಾಡ್ತಾ ಇರ್ತಾರೆ, ಎಲ್ಲ ಆರ್ಟಿಫಿಷಿಯಲ್ ಅನ್ನೋ ಥರ. ಸೊ ಅದು ಕೂಡ ಗಂಡನಿಗೆ ಇಷ್ಟ ಆಗ್ತಾ ಇರೋದಿಲ್ಲ. ಆವಾಗ ಫೈನಲಿ ಆ ಥರ ಅಂದ್ಕೊಂಡಾಗ ಅಕ್ಕ ಎಲ್ಲ ಬೇಡ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡ್ತಾಳೆ. ಆವಾಗ ತಂಗಿಗೂ ಕೂಡ ರಿಯಲೈಸ್ ಆಗುತ್ತೆ, ನಾನು ಯಾವಾಗ್ಲೂ ಇನ್ಮೇಲೆ ಹೊಟ್ಟೆ ಕಿಚ್ಚು ಪಡೋದಕ್ಕೆ ಹೋಗಬಾರ್ದು, ಎಷ್ಟು ಒಳ್ಳೆಯವರಲ್ವಾ ಅಂತ ಅಂದ್ಬಿಟ್ಟು ಫೈನಲಿ ಅವರೆಲ್ಲರೂ ಕೂಡ ಹ್ಯಾಪಿಯಾಗಿ ಇರ್ತಾರೆ. ಸೊ ಏನಕ್ಕೆ ಈ ಸ್ಟೋರಿ ಹೇಳಿದೆ ಅಂತಂದರೆ, ಯೂಶ್ವಲಿ ಪ್ರತಿಯೊಬ್ಬರು ಮನೆಯಲ್ಲೂ ಒಂದೊಂದ್ಸಲ ಈ ಥರ ಇನ್ಸಿಡೆಂಟ್ಗಳಾಗಿರುತ್ತೆ, ಫ್ರೆಂಡ್ಸ್ಗಳು ಒಳಗಡೆ ಆಗಿರುತ್ತೆ, ತುಂಬ ಕ್ಲೋಸ್ ಫ್ರೆಂಡ್ಸ್ ಇರ್ತಾರೆ, ಅವ್ರ ಒಳಗಡೆನೆ ಜಲಸ್ ಬಂದಿರುತ್ತೆ. ಫ್ಯಾಮಿಲಿ ಒಳಗಡೆ ಇನ್ನೊಬ್ರನ್ನ ಯಾರನ್ನ ನೋಡಿದಾಗ ಜಲಸ್ಸು, ಅವರೇನೋ ಒಂದು ಮಾಡಿದ್ರು, ಅವರೇನೋ ತೊಗೊಂಡ್ರು, ಏನಾದರೂ ಚಿಕ್ಕ ಪುಟ್ಟ ಅಂತ ಅಂದಾಗ. ಬಟ್ ನಾನು ಅಂದ್ಕೊಳ್ಳೋದು, ಜಲಸ್ ಮಾಡ್ಕೊಳ್ಳೋದ್ರಿಂದ, ಹೊಟ್ಟೆ ಉರಿ ಹೊಟ್ಟೆ ಕಿಚ್ಚು ಪಡ್ಕೊಳ್ಳೋದ್ರಿಂದ ಅದರಿಂದ ನಮಗೆ ನಮ್ಮ ಆರೋಗ್ಯಕ್ಕೇನೆ ಹಾನಿಕಾರಕ ಅಂತ ಅಂದಮೇಲೆ ಇನ್ನೊಬ್ರನ್ನ ನೋಡಿ, ಇನ್ನೊಬ್ರನ್ನ ಕಂಪೇರ್ ಮಾಡಿಕೊಂಡು ನಮ್ಮ ನೆಮ್ಮದಿನ, ನಮ್ಮ ಖುಷಿನ, ನಮ್ಮ ಎನರ್ಜಿನ, ನಮ್ಮ ವ್ಯಕ್ತಿತ್ವನ ಯಾಕೆ ನಾವು ಹಾಳು ಮಾಡ್ಕೊಳ್ಬೇಕು ಅಲ್ವಾ? ಸೊ ಹಾಗಾಗಿ ಬರೀ ಒಂದು ಚಿಕ್ಕ ಹೊಟ್ಟೆ ಉರಿ ಹೊಟ್ಟೆ ಕಿಚ್ಚು ಅನ್ನೋ ಪದ ಏನಿದೆ, ಜಲಸ್ ಅಂತ ಅನ್ನೋದು, ಅದು ಇಡೀ ನಮ್ಮ ಬದುಕನ್ನೇ ಸುಡುತ್ತೆ ಅಂತ ಅಂದಮೇಲೆ ಅದನ್ನು ನಾವು ಏನು ನಮ್ಮ ಲೈಫ್ ಒಳಗಡೆ ತೊಗೊಂಡು ಬರೋದು ಒಳ್ಳೇದಲ್ಲ ಅಲ್ವಾ, ತಪ್ಪಲ್ವಾ? ಸೊ ಹಾಗಾಗಿ ನಾವು ಯಾವತ್ತು ಇನ್ನೊಬ್ರಿಗೆ ನಮಗೆ ಒಳ್ಳೇದು ಮಾಡೋಕ್ಕಾಗತ್ತೋ ಇಲ್ವೋ, ಇನ್ನೊಬ್ರಿಗೆ ಕೆಟ್ಟದ್ದು ಮಾಡೋದಕ್ಕೆಂದು ಹೋಗಬಾರ್ದು ಅಂತ ಅಂದ್ಕೊಂಡು ನಮ್ಗೆ ಎಷ್ಟಾಗುತ್ತೆ, ನಮ್ಗೆ ಯಾವ ರೀತಿ ಒಳ್ಳೆ ರೀತಿಯಲ್ಲಿ ಇರೋಕ್ಕಾಗುತ್ತೆ ಅಷ್ಟು ಒಳ್ಳೆ ರೀತಿಯಲ್ಲಿ ಇರೋದಕ್ಕೆ ಟ್ರೈ ಮಾಡೋದು ಒಳ್ಳೆಯದು ಅಂತ ನನ್ನ ಒಂದು ಅನಿಸಿಕೆ, ಅಭಿಪ್ರಾಯ. ಬಿಕಾಸ್ ಈಗ ಎಕ್ಸ್ಪೆಷಲಿ ನನ್ನ ಪ್ರತಿಯೊಂದನ್ನು ಕೂಡ ಅಷ್ಟೇ ಏನೋ ಅದನ್ನ ಫೀಲ್ ಮಾಡ್ತಾ ಇರ್ತೀನಿ. ನನಗೆ ಕಾಲೇಜ್ ಡೇಸಿಂದಲೂ ಯಾರಿಗಾದ್ರೂ ಒಂದು ಮದುವೆ ಫಿಕ್ಸ್ ಆಯಿತು, ಒಂದು ಲೈಫಲ್ಲಿ ಒಂದೇನೋ ಒಂದು ಒಳ್ಳೇದಾಯ್ತು ಅಂದ ತಕ್ಷಣ ಐ ಫೀಲ್ ವೆರಿ ಹ್ಯಾಪಿ, ನನಗೆ ತುಂಬ ಖುಷಿ ಅಂತ ಅನಿಸ್ತಾ ಇರೋದು. ವಾವ್, ಅಯ್ಯೋ ಮದುವೆ ಫಿಕ್ಸ್ ಆಯ್ತಾ, ಒಳ್ಳೆ ಹುಡುಗನ, ಚೆನ್ನಾಗಿರಿ ಈ ಥರ ಒಂದು ಎಕ್ಸೈಟ್ಮೆಂಟ್. ಯಾರೋ ಒಂದು ಲೈಫಲ್ಲಿ ಏನೋ ಒಂದು ತೊಗೊಂಡ್ರು, ಏನೋ ಒಂದು ಮಾಡಿದ್ರು ಅಂತ ಅಂದಾಗ, ಸೊ ಇದಂತೆ ಓ ಒಳ್ಳೇದೈತೆ, ಚೆನ್ನಾಗಿ ಅಲ್ಲ ಅಂತ ಸಿಕ್ಕಾಪಟ್ಟೆ ನಾನು ಖುಷಿ ಪಡ್ತಾ ಇದ್ದೆ. ಕೆಲವರಿಗದು ಡ್ರಾಮಾ ಅಂತ ಅನ್ನಿಸ್ಬೋದು, ಅಥವಾ
ಏಕೆಂತಂದರೆ ನೀವು ಆ್ಯಕ್ಟ್ ಮಾಡ್ತಾ ಇದ್ದೀರಾ ಅನ್ನೋದು. ಬಟ್ ಸೊ ನನಗೆ ನನ್ನ ಕಾಲೇಜ್ ಡೇಸಿಂದ ನನ್ನ ಫ್ರೆಂಡ್ಸ್, ನನ್ನ ಕಾಲೇಜ್ ಇಲ್ಲಿ ನನ್ನ ಸ್ಕೂಲ್ ಡೇಸಿಂದ ಇದ್ದವರು ಈಗಲೂ ನನ್ನ ಜೊತೆ ಫ್ರೆಂಡ್ಸ್ ಇದ್ದಾರೆ. ಸೊ ಅವ್ರುಗಳಿಗೆ ಗೊತ್ತಿರುತ್ತೆ ನನ್ನ ವ್ಯಕ್ತಿತ್ವ ಏನು ಅಂತ ಅಂದ್ಬಿಟ್ಟು. ಸೊ ನನ್ನ ಜೊತೆ ಜಾಸ್ತಿ ಇದ್ದವರು ನಮ್ಮ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ಸೊ ಹಾಗಾಗಿ ನನಗೆ ಅನಿಸಿದ್ದು ಮತ್ತು ನಾನು ತಿಳ್ಕೊಂಡಿರೋದು, ಈ ಹೊಟ್ಟೆ ಕಿಚ್ಚಂತ ಅನ್ನೋದು ಎಷ್ಟೆಲ್ಲ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡುತ್ತೆ ಅಲ್ಲ. ಸೊ ಹಾಗಾಗಿ ಯಾರನ್ನು ನೋಡಿದಾಗ, ಏನೋ ಒಂದು ಮಾಡಿದಾಗ ನಾವು ಹೊಟ್ಟೆ ಕಿಚ್ಚು ಪಡೋದಕ್ಕಿಂತ ಖುಷಿ ಪಟ್ಟಾಗ ಮೇ ಬಿ ನಾವು ಸ್ವಲ್ಪ ಲೇಟ್ ಆದ್ರೂ ಏನು ನಾವು ಕೂಡ ಏನೋ ಒಂದು ಒಳ್ಳೇದು ನಮ್ಮ ಲೈಫಲ್ಲೂ ಕೂಡ ನಡಿಬೋದಲ್ವಾ. ಸೊ ಹಾಗಾಗಿ ಯಾವಾಗ್ಲೂ ಆನೆಸ್ಟ್ ಆಗಿ, ಪ್ರಾಮಾಣಿಕವಾಗಿ, ಖುಷಿಯಾಗಿ, ಖುಷಿನ ಹಂಚುತ್ತಾ ಇರೋಣ ಅಲ್ವಾ. ಸೊ ಇನ್ನೊಂದು 2 ಇದೆ, ಇನ್ನೊಂದು 2 ಬ್ಯಾಗ್ ಇದೆ, ಪ್ಯಾಕ್ ಮಾಡಿಬಿಡ್ತೀನಿ. ಎಲ್ಲೂ ಕೂಡ ನಿಮ್ಗೆ ನನ್ನ ಮಾತು ಬೋರ್ ಅನಿಸ್ಲಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬೋರ್ ಅನಿಸ್ಲಿಲ್ಲ ಅಂತಂದರೆ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್ ಬಾಯ್.